ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ನಿಮ್ಮ ಶ್ರೀನಿವಾಸ್. ಸೊ ತುಂಬ ಗ್ಯಾಪ್ ಆಗಿದೆ ನನ್ನ ಚಾನಲ್ನಲ್ಲಿ ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ವೀಡಿಯೋಸ್ಗಳನ್ನ ಹಾಕೋದು ತುಂಬ ಲೇಟಾಗಿದೆ. ಯಾಕಂದರೆ ಸ್ವಲ್ಪ ಕೆಲಸದ ಒತ್ತಡದಿಂದ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿಲ್ಲ. ಇರಲಿ, ಇವತ್ತು ಆ್ಯಸ್ ಇಟ್ ಈಸ್ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಸಹ ಹಲವಾರು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಖಂಡಿತ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಈ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡುವ ಒಂದು ಅನಾಲಿಸಿಸ್ ಯಾಕೆ ಮಾಡ್ತಿದ್ದೀನಿ ಅಂತೇಳಿ ನಿಮ್ಗೆ ಆಲ್ರೆಡಿ ನಾನು ಈ ಹಿಂದೆ ಹೇಳಿದ್ದೆ. ಸೊ ಅದೇ ಬೇಸ್ ಮೇಲೆ ಇವತ್ತು ಸಹ ನಾನು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಓಕೆ, ಯಾಕಂದರೆ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಆ ಪ್ರಶ್ನೆನ ಅನಾಲಿಸಿಸ್ ಮಾಡ್ತಾ ಹಲವಾರು ವಿಷಯಗಳನ್ನು ನಿಮ್ಮ ಎಕ್ಸಾಮ್ ರಿಲೇಟೆಡ್ ಆಗಿ ನೀವು ನೋಡ್ಕೋಬೋದು ಅಥವಾ ತಿಳ್ಕೊಬೋದು. ಹಾಗೆಯೇ ಕ್ಲಾಸ್ ಕೇಳ್ತಾ ನೋಟ್ಸ್ ಸಹ ಮಾಡ್ಕೋಬೋದು. ಹಾಗಾಗಿ ನಾನು ತುಂಬ ಕಠಿಣವಾದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಿಮಗೆ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಚಾನಲ್ ಜಿ ಕೆ ಸೀರೀಸು, ಅದು ಜಿ ಕೆ ಕ್ವಶನ್ ಬ್ಯಾಂಕ್ ಅಂತ ನಾನು ಟ್ಯಾಗ್ಲೈನ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನನ್ನ ಚಾನಲ್ನಲ್ಲಿ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಇನ್ ಡೆಪ್ತಾಗಿ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಸೊ ಈ ಬೇಸ್ ಮೇಲೆ ಆಲ್ರೆಡಿ 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಇದು 4ನೇ ಕ್ವಶನ್ ಪೇಪರು. ಇದರಲ್ಲಿ 90 ಪ್ರಶ್ನೆಗಳನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಉಳಿದಂಥ ಪ್ರಶ್ನೆಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ತುಂಬ ತಡ ಮಾಡೋದು ಬೇಡ. ಹಾಗೆಯೇ ವೀಡಿಯೋಸ್ನ ಲೇಟಾಗಿ ಮಾಡ್ತಾಯಿದ್ದೀನಿ. ಖಂಡಿತ ನನ್ನ ಒಂದು ಸಬ್ಸ್ಕ್ರೈಬರ್ಸ್ನ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ, ಏನಿಲ್ಲ, ಸ್ವಲ್ಪ ಲೇಟಾಗಿದೆ. ನಾನು ಹೇಳ್ದಂಗೆ ಕಂಟಿನ್ಯೂ ಆಗಿ ವೀಡಿಯೋಸ್ಗಳನ್ನ ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು ಕಂಟಿನ್ಯೂ ಆಗಿ ನಾನು ಕ್ಲಾಸ್ನ ಮಾಡ್ತಾ ಹೋಗ್ತೀನಿ ಇನ್ಮೇಲೆ. ಓಕೆ, ಇವತ್ತು ಸಹ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. 3 ಪ್ರಶ್ನೆ ಇದ್ದಾವೆ, ಮುಗಿಸ್ಬಿಡೋಣ. ನೆಕ್ಸ್ಟ್ ಬೇರೆ ಏನು ಮಾಡೋಣ ಅಂತ ಯೋಚನೆ ಮಾಡೋಣ. ಓಕೆ, ಈ ಪ್ರಶ್ನೆ ಏನು ಹೇಳುತ್ತಂದರೆ, ಭಾರತದಲ್ಲಿ ಕುರಿಗಳ ಉಣ್ಣೆ ಸಂಶೋಧನಾ ಸಂಸ್ಥೆ ಇರುವ ನಗರ ಯಾವುದು? ಆವಿಕಾ ನಗರ, ಜೋಧ್ಪುರ, ಬೆಂಗಳೂರು, ಕೋಲ್ಕತ್ತಾ. ಈ 4 ಆಪ್ಷನ್ನಲ್ಲಿ ಯಾವುದು ಕುರಿಗಳ ಉಣ್ಣೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತೀನಿ. ಖಂಡಿತ ಹಲವಾರು ಎಕ್ಸಾಮ್ಗಳಲ್ಲಿ ಏನು ನಮ್ಮ ದೇಶದ ಪಶು ಸಂಪತ್ತಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದೇ ಬೇಸ್ ಮೇಲೆ ಇದೊಂದು ಪ್ರಶ್ನೆ. ಸೊ ಶೀಪ್ ವೂಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಸ್ ಲೊಕೇಟೆಡ್ ಅಟ್ ಅಂತ ಕೇಳಿದ್ದೇನೆ. ಆವಿಕಾ ನಗರ, ಜೋಧ್ಪುರ್, ಬೆಂಗಳೂರು ಆ್ಯಂಡ್ ಕೋಲ್ಕತ್ತಾ. ಸೊ ಆನ್ಸರ್ ಏನಾಗುತ್ತೆ? ಆವಿಕಾ ನಗರ. ಅಂದರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ICAR ಅಡಿಯಲ್ಲಿ ಬರುವಂತಹ ಕೇಂದ್ರ ಕುರಿ ಮತ್ತು ಉಣ್ಣೆ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಶೀಪ್ ಆ್ಯಂಡ್ ವೂಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CSWRI, ಇದರ ಒಂದು ಮುಖ್ಯ ಕ್ಯಾಂಪಸ್, ಮೇನ್ ಕ್ಯಾಂಪಸ್ ಅಂತ ಹೇಳ್ತೀವಿ, ಅದು ಆವಿಕಾ ನಗರದಲ್ಲಿದೆ. ಇದು ಆವಿಕಾ ನಗರ ಇರೋದು ರಾಜಸ್ಥಾನ್ ಸ್ಟೇಟ್ನ ಟೊಂಕ್ ಜಿಲ್ಲೆಯಲ್ಲಿದೆ. ಸೊ ಅದಕ್ಕೆ ಆನ್ಸರ್ ಆವಿಕಾ ನಗರ ಆಗುತ್ತೆ. ಸೊ ICAR ಅಂದರೆ ಸೆಂಟ್ರಲ್ ಶೀಪ್ ಆ್ಯಂಡ್ ವೂಲ್ ರಿಸರ್ಚ್ ಇನ್ಸ್ಟಿಟ್ಯೂಟು, ಇದಿರೋದು ಎಲ್ಲಿ? ಆವಿಕಾ ನಗರದ ಮಾಲ್ಪುರಲ್ಲಿ. ಸೊ ಟೊಂಕ್ ಜಿಲ್ಲೆಯಲ್ಲಿ, ರಾಜಸ್ಥಾನ್ ಸ್ಟೇಟಲ್ಲಿ. ಸೊ ನಿಮಗೆ ಕೇಂದ್ರ ಕುರಿ ಮತ್ತು ಉಣ್ಣೆ ಸಂಶೋಧನಾ ಸಂಸ್ಥೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, CSWRI ಕೇಂದ್ರ ಕುರಿ ಮತ್ತು ಉಣ್ಣೆ ಸಂಶೋಧನಾ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಭಾರತದಲ್ಲಿ ಕುರಿ ಮತ್ತು ಮೊಲಗಳ ಸಾಕಣೆ ಬಗ್ಗೆ, ಹಾಗೆಯೇ ಉಣ್ಣೆ ಉತ್ಪಾದನೆ ಮತ್ತು ಅದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನಗಳ ಕುರಿತು ಸಂಶೋಧನೆ ನಡೆಸುವಂಥ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಸೊ ಈಗ ಸಂಬಂಧಪಟ್ಟಂಗೆ ಪ್ರಮುಖವಾದ ಅಂಶಗಳು ನೋಡೋದು, ಇದು ರಾಜಸ್ಥಾನ ರಾಜ್ಯದ ಟೊಂಕ್ ಜಿಲ್ಲೆಯ ಆವಿಕಾ ನಗರದಲ್ಲಿದೆ. ಸ್ಥಾಪನೆ 1962ರಲ್ಲಾಗುತ್ತೆ. ಸೊ ಇದರ ಅಧೀನ ಸಂಸ್ಥೆ, ಇದು ಯಾವ ಒಂದು ಅಧೀನ ಸಂಸ್ಥೆ ಅಂದರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ ಒಂದು ಒಂದು ಅಧೀನ ಸಂಸ್ಥೆ ಆಗಿರುತ್ತೆ. ನೆಕ್ಸ್ಟ್ ಇದರ ಒಂದು ಗುರಿ ಏನಪ್ಪ ಅಂದರೆ, ಅಥವಾ ಅಬ್ಜೆಕ್ಟಿವ್ ಧ್ಯೇಯ ಏನಪ್ಪ ಅಂದರೆ, ಇದು ಕುರಿ ಮತ್ತು ಮೊಲಗಳ ಉತ್ಪಾದಕತೆಯನ್ನು ವೈಜ್ಞಾನಿಕ ವಿಧಾನಗಳಿಂದ ಹೆಚ್ಚಿಸೋದು, ಜೊತೆಗೆ ರೈತರಿಗೆ ಸುಧಾರಿತ ತಂತ್ರಜ್ಞಾನಗಳನ್ನು ತಲುಪಿಸುವಂಥ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡುತ್ತೆ. ಸೊ ಈ ಸಂಸ್ಥೆಯ ಸಂಶೋಧನಾ ಕಾರ್ಯಗಳು ನೋಡೋದಾದರೆ, ಈ ಸಂಸ್ಥೆ ಮುಖ್ಯವಾಗಿ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತೆ. ಒಂದು ಮುಖ್ಯವಾಗಿ ಕುರಿ ತಳಿ ಅಭಿವೃದ್ಧಿ, ಬ್ರೀಡ್ ಡೆವಲಪ್ಮೆಂಟ್ ಕೆಲಸವನ್ನು ಮಾಡುತ್ತೆ. ಅಂದರೆ ಉತ್ತಮ ಗುಣಮಟ್ಟದ ಉಣ್ಣೆ ಮತ್ತು ಮಾಂಸವನ್ನು ನೀಡುವ ಹೊಸ ಕುರಿ ತಳಿಗಳನ್ನು ಅಭಿವೃದ್ಧಿಪಡಿಸೋದು. ಉದಾಹರಣೆಗೆ ಆವಿಕಾಲಿನ್ ಮತ್ತು ಆವಿ ವಸ್ತ್ರ ಎಂಬ ತಳಿಗಳನ್ನು ಈ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ನೋಡಿ, ವೆರಿ ಇಂಪಾರ್ಟೆಂಟು, ನೋಟ್ಸ್ ಮಾಡ್ಕೊಳ್ಳಿ. ಜೊತೆಗೆ ಆಹಾರ ಮತ್ತು ನಿರ್ವಹಣೆ, ಅಂದರೆ ಪ್ರಾಣಿಗಳಿಗೆ ಯಾವ ರೀತಿಯಾದ ನ್ಯೂಟ್ರಿಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳುತ್ತೆ. ಕುರಿ ಮತ್ತು ಮೊಲಗಳಿಗೆ ಯಾವ ರೀತಿಯಾಗಿ ಪೌಷ್ಟಿಕ ಆಹಾರವನ್ನು ನೀಡೋದು, ರೋಗ ನಿಯಂತ್ರಣ ಮಾಡೋದು ಮತ್ತು ಉತ್ತಮ ಸಾಕಣೆ ವಿಧಾನಗಳ ಬಗ್ಗೆ ಇದು ಸಂಶೋಧನೆ ಮಾಡ್ತಾ ಇದೆ. ಇನ್ನು ಉಣ್ಣೆ ತಂತ್ರಜ್ಞಾನ ಬಗ್ಗೆ, ವೂಲ್ ಟೆಕ್ನಾಲಜಿ ಬಗ್ಗೆ, ಉಣ್ಣೆಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಉಣ್ಣೆಯನ್ನು ಸಂಸ್ಕರಿಸುವಲ್ಲಿ, ಪ್ರೊಸೆಸಿಂಗ್ ಮಾಡುವಲ್ಲಿ ಹೊಸ ತಂತ್ರಗಳನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾಯಿದೆ. ಇನ್ನು
ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ತಂತ್ರಜ್ಞಾನ ವಿಸ್ತರಣೆ ಮಾಡ್ತಾ ಇದೆ. ಏನಪ್ಪ ಅಂದರೆ ಸಂಶೋಧನೆಯಿಂದ ಹೊರಬಂದ ತಂತ್ರಜ್ಞಾನಗಳಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ತಿಳುವಳಿಕೆ ಜ್ಞಾನ ಇರ್ಬೋದು ರೈತರಿಗೆ ಮತ್ತು ಗ್ರಾಮೀಣ ಪ್ರದೇಶದವರಿಗೆ ತರಬೇತಿಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಕಾರ್ಯಕ್ರಮಗಳ ಮೂಲಕ ಇದನ್ನು ತಲುಪಿಸ್ತಾ ಇದೆ. ತರಬೇತಿ ಕೊಟ್ಟು ಆ ಕಾರ್ಯಕ್ರಮದ ಮುಖಾಂತರ ಇದನ್ನು ತಲುಪಿಸ್ತಾ ಇದೆ. ಇನ್ನು ನೆಕ್ಸ್ಟು ಇದರ ಒಂದು ಪ್ರಾದೇಶಿಕ ಕೇಂದ್ರಗಳು ನೋಡೋದಾದರೆ ದೇಶದ ವಿವಿಧ ಹವಾಮಾನ ವಲಯಗಳಿಗೆ ಅನುಗುಣವಾಗಿ ಈ ಒಂದು ಸಂಸ್ಥೆ ಸಂಶೋಧನೆ ನಡೆಸಲು CSWRI 3 ಪ್ರಾದೇಶಿಕ ಕೇಂದ್ರಗಳನ್ನು ಸಹ ಹೊಂದಿದೆ. ಒಂದು ಉತ್ತರ ಸಮಶೀತೋಷ್ಣ ಪ್ರಾದೇಶಿಕ ಕೇಂದ್ರ NTRS ಗಾರ್ಸಾ ಕೂಲು ಹಿಮಾಚಲ ಪ್ರದೇಶದ ಉತ್ತಮ ಉಣ್ಣೆ ಉತ್ಪಾದನೆಗಾಗಿ ತೆರೆದಿದೆ. ಇನ್ನು ದಕ್ಷಿಣ ಪ್ರಾದೇಶಿಕ ಸಂಶೋಧನಾ ಕೇಂದ್ರ SRRC ಇದು ಮನ್ನವನ್ನೂರು ಕೊಡೈಕೆನಾಲ್ ಹತ್ತಿರ ತಮಿಳುನಾಡಲ್ಲಿದೆ. ಇದು ಕಪ್ಪು ಉಣ್ಣೆ ಮತ್ತು ಬಾಯ್ಲರ್ ಮೌಲ್ಯಗಳಿಗಾಗಿ ಈ ಪ್ರಾದೇಶಿಕ ಕೇಂದ್ರ ಇದೆ. ಇನ್ನು ಶುಷ್ಕ ಪ್ರದೇಶದ ಕ್ಯಾಂಪಸ್ ಅಂದರೆ ಬಿಕಾನೇರ್ ರಾಜಸ್ಥಾನದಲ್ಲಿದೆ. ಇದು ಮಾರ್ವಾಡಿ ಮತ್ತು ಮಾಗ್ರಾ ಕುರಿಗಳಂತಹ ಮರುಭೂಮಿ ತಳಿಗಳಿಗಾಗಿ ಇದನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ CSWRI ಭಾರತದ ಕುರಿಗಾರಿಕೆ ಮತ್ತು ಉಣ್ಣೆ ಉದ್ಯಮದ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಕುರಿಗಳ ಉಣ್ಣೆ ಸಂಶೋಧನಾ ಸಂಸ್ಥೆ ಇರುವ ನಗರ ಯಾವುದಂದರೆ ಆವಿಕ ನಗರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ತುಂಬ ಒಂದು ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇರುವಂಥ ಒಂದು ಪ್ರಶ್ನೆ. ಆಂತರಿಕ ಸ್ಥಳಾಂತರ ಅಂದರೆ ಈ ಪ್ರಶ್ನೆ ಆಂತರಿಕ ಸ್ಥಳಾಂತರ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಕುರಿತು ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದೆ. ಈ ಸ್ಟೇಟ್ಮೆಂಟ್ಗಳು ಸರಿನಾ ಅಂತ ಕೇಳಿದ್ರೆ ಅಂದರೆ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೆಲವು ವರದಿಗಳನ್ನು ಆ ವರದಿಯಲ್ಲಿರುವಂತಹ ಪ್ರಮುಖವಾದ ಅಂಶಗಳನ್ನು ಈ ಸ್ಟೇಟ್ಮೆಂಟಲ್ಲಿ ಕೇಳಿದೆ. ಈ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಸರಿನಾ ಅಂತ ಕೇಳ್ತಾ ಇದೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಸುಮಾರು 32 ಮಿಲಿಯನ್ ಜನರು ವಿಕೋಪಗಳಿಂದ ಸ್ಥಳಾಂತರಗೊಂಡಿದ್ದಾರೆ. ಅವರಲ್ಲಿ 98% ಜನರು ಪ್ರವಾಹ ಮತ್ತು ಚಂಡಮಾರುತಗಳಂತಹ ಹವಾಮಾನ ಸಂಬಂಧಿತ ಘಟನೆಗಳಿಗೆ ತುತ್ತಾಗಿದ್ದಾರೆ ಎಂದು ಆಂತರಿಕ ಸ್ಥಳಾಂತರ 2023ರ ಕುರಿತ ಜಾಗತಿಕ ವರದಿಯು ಗ್ರಿಡ್ 2023 ಅಂದರೆ 2022ರಲ್ಲಿ ಹೇಳಿದೆ. ಇನ್ನೆರಡನೇದು ಆಂತರಿಕ ಸ್ಥಳಾಂತರ ಮೇಲ್ವಿಚಾರಣಾ ಕೇಂದ್ರ IDMC ಇದು 1998ರಲ್ಲಿ ಜಿನಿವಾದಲ್ಲಿನ ನಾರ್ವೇಯನ್ ನಿರಾಶ್ರಿತ ಪರಿಷತ್ತಿನ ಮೂಲಕ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾಗಿ ಸ್ಥಾಪನೆಗೊಂಡಿದೆ. ಭಾರತವು 1951ರ ಸಮಾವೇಶ ಮತ್ತು 1967ರ ಶಿಷ್ಟಾಚಾರವನ್ನು ಅನುಮೋದಿಸಿಲ್ಲ ಮತ್ತು ಬಹಳಷ್ಟು ನಿರಾಶ್ರಿತರ ಸಮೂಹಗಳಿಗೆ UNHCRಗೆ ಪ್ರವೇಶದ ಅನುಮತಿಯನ್ನು ನೀಡಿಲ್ಲ. ನಾಲ್ಕನೇ ಸ್ಟೇಟ್ಮೆಂಟು 2022ರಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ 8.16 ಮಿಲಿಯನ್ ಬಾಂಗ್ಲಾದೇಶ ನಿರಾಶ್ರಿತರಾಗಿದ್ದಾರೆ. ತುಂಬ ಟಫ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ. 4 ಸ್ಟೇಟ್ಮೆಂಟ್ಗಳನ್ನು ಓದಲಿಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. ಇದಕ್ಕೆ ಆನ್ಸರ್ ಮಾಡೋದು ಸಹ ತುಂಬ ತಿಳ್ಕೊಂಡಿದ್ರೆ ತುಂಬ ಚೆನ್ನಾಗಿ ನಮಗೆ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ಕಷ್ಟ. ಇದು ಪ್ಯೂರ್ಲಿ ಒಂದು ರಿಪೋರ್ಟ್ ಬಗ್ಗೆ ಇರೋ ಕ್ವಶನು, ಇಂಟರ್ನಲ್ ರಿಪೋರ್ಟ್ ಬಗ್ಗೆ, ಆಂತರಿಕ ಸ್ಥಳಾಂತರ ಬಗ್ಗೆ, ಇದು ವರ್ಲ್ಡ್ ರಿಲೇಟೆಡ್ ಆಗಿ. ಇಂಗ್ಲೀಷಲ್ಲಿ ಅದೇ ಇದೆ. ಆನ್ಸರ್ ನೋಡೋದಾದರೆ ಇದು ಆಂತರಿಕ ಸ್ಥಳಾಂತರಗಳ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಕುರಿತಾದ ಪ್ರಶ್ನೆ. 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ದು ಸರಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ಗ್ರಿಡ್ 2023ರ ವರದಿ ಏನು ಹೇಳುತ್ತೆ. 2023ರ ಒಂದು ಗ್ಲೋಬಲ್ ರಿಪೋರ್ಟ್ ಆನ್ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಗ್ರಿಡ್ ಅಂದರೆ ಗ್ಲೋಬಲ್ ರಿಪೋರ್ಟ್ ಆನ್ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ 2023 ಗ್ರಿಡ್ ಪ್ರಕಾರ 2022ರಲ್ಲಿ ವಿಪತ್ತುಗಳಿಂದಾಗಿ ಸುಮಾರು 32.6 ಮಿಲಿಯನ್ ಹೊಸ ಸ್ಥಳಾಂತರಗಳು ಸಂಭವಿಸಿವೆ ಮತ್ತು ಇದರ ಬಹುಪಾಲು ಅಂದರೆ ಸುಮಾರು 98% ಹವಾಮಾನ ಸಂಬಂಧಿತ ಘಟನೆಗಳಿಗೆ ಸಂಬಂಧಿಸಿವೆ ಅಂತ ಹೇಳುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ವಾ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, IDMC ಬಗ್ಗೆ ಹೇಳುತ್ತೆ. ಆಂತರಿಕ ಸ್ಥಳಾಂತರ ಮಾನಿಟರಿಂಗ್ ಕೇಂದ್ರ IDMC ವಾಸ್ತವವಾಗಿ ನಾರ್ವೇಜಿಯನ್ ರೆಫ್ಯೂಜಿ ಕೌನ್ಸಿಲ್ನ ಒಂದು ಭಾಗವಾಗಿ 1998ರಲ್ಲಿ ಜಿನಿವಾದಲ್ಲಿ ಸ್ಥಾಪಿಸಲ್ಪಟ್ಟ ಒಂದು ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾಗಿದೆ ಅಂತ ಹೇಳುತ್ತೆ. ಇನ್ನು ಭಾರತ ಮತ್ತು UNHCR ಪ್ರವೇಶ ಬಗ್ಗೆ ಹೇಳುತ್ತೆ. ಅಂದರೆ ಭಾರತವು ನಿಜವಾಗಿಯೂ 1951ರ ನಿರಾಶ್ರಿತರ ಸಮಾವೇಶ ಮತ್ತು ಅದರ 1967 ಶಿಷ್ಟಾಚಾರಕ್ಕೆ ಸಹಿ ಹಾಕಿದ ಪಕ್ಷವಲ್ಲ. ಆದಾಗ್ಯೂ ಭಾರತವು ಹೆಚ್ಚಿನ ನಿರಾಶ್ರಿತರ ಗುಂಪುಗಳಿಗೆ, ಅಂದರೆ ಉದಾಹರಣೆಗೆ ಅಫ್ಘಾನಿಸ್ತಾನ ಮತ್ತು ಮಯನ್ಮಾರ್ ಅಂದರೆ UNHCRನ ಪ್ರವೇಶವನ್ನು ಸಾಮಾನ್ಯವಾಗಿ ಅನುಮತಿಸುತ್ತದೆ ಮತ್ತು UNHCR ದಾಖಲೆಗಳನ್ನು ಹೊಂದಿರುವವರಿಗೆ ರಕ್ಷಣೆಯನ್ನು ಮತ್ತು ಅವರಿಗೆ ವಾಸ್ತವದ ಪರವಾನಗಿಯನ್ನು ನೀಡಲು ಸಹಕರಿಸ್ತಾ ಇದೆ.
ಸೊ ಇಲ್ಲಿ ಏನಾಗಿದೆ ಡಸ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ನಿರಾಶ್ರಿತರ ಗುಂಪುಗಳಿಗೆ UNHCR ಪ್ರವೇಶ ಎಂಬ ಭಾಗವು ತಪ್ಪಾಗಿದೆ. ಏಕೆಂದರೆ ಭಾರತ ಅನೇಕ ಗುಂಪುಗಳಿಗೆ UNHCRನ ಕಾರ್ಯಾಚರಣೆ ಸಾಮಾನ್ಯವಾಗಿ ಗೌರವಿಸುತ್ತದೆ. ಓಕೆ, 4ನೇ ಸ್ಟೇಟ್ಮೆಂಟ್ ಏನಿದೆ, ಬಾಂಗ್ಲಾದೇಶದ ಸ್ಥಾನ. ಸೊ ಗ್ರಿಡ್ 2023 ಪ್ರಕಾರ 2022ರಲ್ಲಿ ವಿಪತ್ತುಗಳಿಂದ ಅತಿ ಹೆಚ್ಚು ಹೊಸ ಆಂತರಿಕ ಸ್ಥಳಾಂತರ ಹೊಂದಿರುವ ದೇಶದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನ 8.16 ಮಿಲಿಯನ್ ಮತ್ತು ಬಾಂಗ್ಲಾದೇಶ ಅಲ್ಲ. ಇನ್ನು ಫಿಲಿಪೈನ್ಸ್ ಸೆಕೆಂಡು 5.5 ಮಿಲಿಯನ್ ಮತ್ತು ಚೀನಾ ಥರ್ಡು 3.6 ಮಿಲಿಯನ್. ನಂತರ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ. ಸೊ 2022ರಲ್ಲಿ ಸುಮಾರು 7.1 ಮಿಲಿಯನ್ ಹೊಸ ಸ್ಥಳಾಂತರಗಳನ್ನು ವರದಿಯಾಗಿವೆ ಎಂದು ಇತರ ಮೂಲಗಳು ಹೇಳ್ತವೆ. ಸೊ ಹೈಯೆಸ್ಟ್ ನಂಬರ್ ಪಾಕಿಸ್ತಾನಕ್ಕೆ ಸಂಬಂಧಪಡುತ್ತೆ, ಬಾಂಗ್ಲಾದೇಶಕ್ಕಲ್ಲ. ಸೊ ಹಾಗೆ ಫಸ್ಟ್ನೇ ಸ್ಟೇಟ್ಮೆಂಟ್ ಸೆಕೆಂಡ್ನೇ ಸ್ಟೇಟ್ಮೆಂಟ್ ಸರಿ. ಸೊ ಅಂದರೆ ಫಸ್ಟ್ನೇ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಗ್ರಿಡ್ ವರದಿ ಪ್ರಕಾರ. ಸೊ ಭಾರತ ಏನಿದೆ 2023ರ ಗ್ರಿಡ್ ವರದಿ ಪ್ರಕಾರ ಗ್ಲೋಬಲ್ ರಿಪೋರ್ಟ್ ಇನ್ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ 2023 ಪ್ರಕಾರ 2022ರಲ್ಲಿ ಏನು ವಿಪತ್ತುಗಳಿಂದಾಗಿ ಸುಮಾರು 32.6 ಮಿಲಿಯನ್ ಹೊಸ ಸ್ಥಳಾಂತರ ಸಂಭವಿಸಿವೆ ಮತ್ತು ಇದರ ಬಹುಪಾಲು ಸುಮಾರು 98% ಹವಾಮಾನ ಸಮ್ಮತ ಘಟನೆಗಳು ಉಂಟಾಗಿ. ಈ ಸ್ಟೇಟ್ಮೆಂಟ್ ಸರಿ. ಸೊ ಈ ಸ್ಟೇಟ್ಮೆಂಟ್ ಸರಿ. ಆಂತರಿಕ ಸ್ಥಳಾಂತರ ಮಾನಿಟರಿಂಗ್ ಕೇಂದ್ರ IDMC ವಾಸ್ತವವಾಗಿ ನಾರ್ವೇಜಿಯನ್ ರೆಫ್ಯೂಜಿ ಕೌನ್ಸಿಲ್ನ ಒಂದು ಭಾಗವಾಗಿ 1998ರಲ್ಲಿ ಜಿನಿವಾದಲ್ಲಿ ಸ್ಥಾಪಿಸಲ್ಪಟ್ಟ ಒಂದು ಅಂತಾರಾಷ್ಟ್ರೀಯ ಸರ್ಕಾರದ ಸಂಸ್ಥೆಯಾಗಿದೆ. ಇಲ್ಲಿ ಶಿಷ್ಟಾಚಾರಕ್ಕೆ ಸಹಿ ಹಾಕಿದ ಪಕ್ಷ ಅಲ್ಲ, ಆದರೆ ಭಾರತ ಹೆಚ್ಚಿನ ನಿರಾಶ್ರಿತ ಗುಂಪುಗಳಿಗೆ ಅಂದರೆ ಎಸ್ಪೆಷಲಿ ಅಫ್ಘಾನಿಸ್ತಾನ ಮತ್ತು ಮಯನ್ಮಾರ್ ಆ ದೇಶದ ಪ್ರವೇಶವನ್ನು ಸಾಮಾನ್ಯವಾಗಿ ಅನುಮತಿಸುತ್ತೆ. ಜೊತೆಗೆ ಅವರಿಗೆ UNHCR ದಾಖಲೆ ಒಂದು ರಕ್ಷಣೆಯನ್ನು ಸಹ ನೀಡುತ್ತಾ ಇದೆ ಮತ್ತು ವಾಸ್ತವ ಪರವಾನಗಿ ನೀಡಲು ಸಹಕರಿಸ್ತಾ ಇದೆ. ಬಟ್ ಅಲ್ಲಿ ಸ್ಟೇಟ್ಮೆಂಟಲ್ಲಿ ಭಾರತ ಗೌರವಿಸ್ತಾ ಇದೆ. ಸ್ಟೇಟ್ಮೆಂಟ್ ಡಸ್ ನಾಟ್ ಪರ್ಮಿಟ್ UNHCR ಅಕ್ಸೆಸ್ ಮೋಸ್ಟ್ ರಿಫ್ಯೂಜ್ ಗ್ರೂಪ್ಸ್ ಅಂತ ಬರೆದಿದೆ. ಬಟ್ ಇದು ತಪ್ಪು. ಹೆಚ್ಚಿನ ನಿರಾಶ್ರಿತ ಗುಂಪುಗಳಿಗೆ UNHCR ಪ್ರವೇಶವನ್ನು ಭಾರತ ನೀಡುತ್ತಾ ಇದೆ, ನೀಡೋದಿಲ್ಲ ಅನ್ನೋದು ಸ್ಟೇಟ್ಮೆಂಟ್ ತಪ್ಪು. ಸೊ ಈ ಸ್ಟೇಟ್ಮೆಂಟ್ ಸಹ ತಪ್ಪು. ಬಾಂಗ್ಲಾದೇಶ ಅಲ್ಲ. ಆ್ಯಕ್ಚುಲಿ ಅತಿ ಹೆಚ್ಚು ಏನು ಸ್ಥಳಾಂತರ ಹೊಂದಿರುವ ಅಂದರೆ 2020 ಗ್ರಿಡ್ 2023 ಪ್ರಕಾರ 2022ರಲ್ಲಿ ವಿಪತ್ತುಗಳಿಂದ ಅತಿ ಹೆಚ್ಚು ಹೊಸ ಆಂತರಿಕ ಸ್ಥಳಾಂತರ ಹೊಂದಿರೋ ಅತಿ ಹೆಚ್ಚು ಜನ ಇರೋ ದೇಶ ಪಾಕಿಸ್ತಾನ 8.16 ಮಿಲಿಯನ್. ಸೆಕೆಂಡ್ ಫಿಲಿಪೈನ್ಸ್, ಥರ್ಡ್ ಚೀನಾ. ಓಕೆ, ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಆಂತರಿಕ ಸ್ಥಳಾಂತರ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಕುರಿತು ಕೊಟ್ಟಿರೋ ಸ್ಟೇಟ್ಮೆಂಟ್ ಹೇಳಿ. ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ. ಸುಮಾರು 32 ಮಿಲಿಯನ್ ಜನರು ವಿಕೋಪಗಳಿಂದ ಸ್ಥಳಾಂತರಗೊಂಡಿದ್ದಾರೆ. ಅವರಲ್ಲಿ 98% ಜನರು ಪ್ರವಾಹದಿಂದ ಮತ್ತು ಚಂಡಮಾರುತಗಳಂತಹ ಹವಾಮಾನ ಸಂಬಂಧಿತ ಘಟನೆಗಳಿಗೆ ತುತ್ತಾಗಿದ್ದಾರೆ ಎಂದು ಆಂತರಿಕ ಸ್ಥಳಾಂತರ 2023 ಕುರಿತು ಜಾಗತಿಕ ವರದಿ ಹೇಳಿದೆ. 2022 ಗ್ರಿಡ್ ಹೇಳಿದೆ. ಈ ಸ್ಟೇಟ್ಮೆಂಟ್ ಸರಿ. ಸೊ ಆಂತರಿಕ ಸ್ಥಳಾಂತರ ಮೇಲ್ವಿಚಾರಣೆ ಮಾಡುವಂತಹ ಕೇಂದ್ರ IDMC 1998ರಲ್ಲಿ ಜಿನಿವಾದಲ್ಲಿನ ನಾರ್ವೇಯನ್ ನಿರಾಶ್ರಿತ ಪರಿಷತ್ತಿನ ಮೂಲಕ ಅಂತಾರಾಷ್ಟ್ರೀಯ ಸರ್ಕಾರದ ಸಂಸ್ಥೆಗೆ ಸ್ಥಾಪನೆಗೊಂಡಿದೆ. ಈ ಸ್ಟೇಟ್ಮೆಂಟ್ ಸರಿ. ಸೊ ಆನ್ಸರ್ ಏನಾಗುತ್ತೆ, 1 ಮತ್ತು 2 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಈ ಕೆಳಗಿನ ಯಾವ ರಾಷ್ಟ್ರಗಳನ್ನು ಈ ರಾಷ್ಟ್ರಗಳನ್ನು ಗಮನಿಸಿ. ಜಪಾನ್, ಯುನೈಟೆಡ್ ಸ್ಟೇಟ್ಸು, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಜರ್ಮನಿ. ಈ ರಾಷ್ಟ್ರಗಳಲ್ಲಿ ಯಾವುವು ಕ್ವಾಡ್ನ ಭಾಗಗಳಾಗಿವೆ ಅಂತ ಕೇಳಿದೆ. ಸೊ ಕ್ವಾಡ್ನ ಭಾಗಗಳು. ಕನ್ಸಿಡರ್ ದ ಫಾಲೋವಿಂಗ್ ಕಂಟ್ರೀಸ್: ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜರ್ಮನಿ, ಇಂಡಿಯಾ. ವಿಚ್ ಆಫ್ ದ ಅಬವ್ ಕಂಟ್ರೀಸ್ ಪಾರ್ಟ್ ಆಫ್ ಕ್ವಾಡ್ ಅಂತ ಕೇಳಿದಾನೆ. ಸೊ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕ್ವಶನ್ ಅಷ್ಟೆ. ಸೊ ಕ್ವಾಡ್ ಅಂದರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡಯಲಾಗ್. 4 ಇರೋ ಕ್ವಾಡ್ರಿಲೇಟರಲ್ 4 ದೇಶ ಬರೋದು. ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡಯಲಾಗ್ ಅಂದರೆ ಆ 4 ದೇಶಗಳು ನಡುವಿನ ರಾಜತಾಂತ್ರಿಕ ಮತ್ತು ಭದ್ರತಾ ಸಂವಾದ ಗುಂಪು ಅಂತೇಳಿ. ಆ 4 ದೇಶಗಳ ಒಂದು ನಡುವಿನ ರಾಜತಾಂತ್ರಿಕ ಮತ್ತು ಭದ್ರತಾ ಸಂವಾದ ಗುಂಪು. ಇದರ ಸದಸ್ಯ ರಾಷ್ಟ್ರಗಳು ಭಾರತ, ಯುನೈಟೆಡ್ ಸ್ಟೇಟ್ಸು, ಜಪಾನ್ ಮತ್ತು ಆಸ್ಟ್ರೇಲಿಯಾ. 4. ಸೊ ಆನ್ಸರಲ್ಲಿ ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ಭಾರತ. ಸೊ ಆನ್ಸರ್ 1, 2, 3, 6. ಸೊ ಸರಿಯಾದ ಆನ್ಸರ್ 2. ಸೊ ಕ್ವಾಡ್ ಅಂದ್ರೇನು? ಕ್ವಾಡ್ ಅಂದರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡಯಲಾಗ್ ಅಂತ ಹೇಳಿದ್ನಲ್ಲ, ಅಂದರೆ ಚತುರ್ಭುಜ ಭದ್ರತಾ ಸಂವಾದ ಎಂದು ಕರೆಯಲ್ಪಡುವ ಒಂದು ಅನೌಪಚಾರಿಕ ಕಾರ್ಯತಂತ್ರದ ವೇದಿಕೆ, ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಫೋರಮ್ ಅಂತೇಳಿ. ಸೊ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂದರೆ ಭಾರತ, ಜಪಾನ್, ಆಸ್ಟ್ರೇಲಿಯಾ ಜೊತೆಗೆ ಅಮೇರಿಕಾ. ಓಕೆ, ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಒಕ್ಕೂಟದ ಮುಖ್ಯ ಗುರಿ ಸ್ವತಂತ್ರ, ಮುಕ್ತ, ಸಮೃದ್ಧ ಮತ್ತು ಅಂತರ್ಗತವಾದ ಇಂಡೋ ಪೆಸಿಫಿಕ್ ಫ್ರೀ ಓಪನ್ ಫ್ರೀ ಓಪನ್ ಅಂಡ್ ಪ್ರಾಸ್ಪರಸ್ ಆ್ಯಂಡ್ ಇನ್ಕ್ಲೂಸಿವ್ ಇಂಡೋ ಪೆಸಿಫಿಕ್ ಅಂತೇಳಿ. ಅಂದರೆ ಸ್ವತಂತ್ರ, ಮುಕ್ತ, ಸಮೃದ್ಧ ಮತ್ತು ಅಂತರ್ಗತವಾದ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸೋದು ಜೊತೆಗೆ ಬೆಂಬಲಿಸೋದು. ಇದರ ಪ್ರಮುಖ ಕಾರ್ಯಕ್ಷೇತ್ರಗಳು ಯಾವಪ್ಪ ಅಂದರೆ ಭದ್ರತೆ ಮತ್ತು ರಕ್ಷಣೆ. ಮುಖ್ಯವಾಗಿ ಕಡಲ ಭದ್ರತೆಯನ್ನು ಖಚಿತಪಡಿಸೋದು. ಉದಾಹರಣೆಗೆ 4 ದೇಶಗಳ ನಡುವೆ ನಡೆಯುವಂತಹ ಮಲ್ಬಾರ್ ನೌಕಾ ಸಮರಾಭ್ಯಾಸ ಇರೋದು. ನೆಕ್ಸ್ಟ್ ಆರ್ಥಿಕ ಸಹಕಾರ. ಈ ಮೂಲ ಸೌಕರ್ಯ ಮತ್ತು ಸಂಪರ್ಕ ಮತ್ತು ಪೂರೈಕೆಗಳ ಸರಪಳಿ ಸ್ಥಿರತೆಯನ್ನು ಹೆಚ್ಚಿಸೋದು. ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ, ಅಂದರೆ ಈ ಪ್ರದೇಶದಲ್ಲಿ ಏನಾದರೂ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಸಹಕರಿಸೋದು. ಮತ್ತು ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ. ಈ ಕೋವಿಡ್ ಬಂದಿತ್ತಲ್ಲ,
19 ಸಾಂಕ್ರಾಮಿಕ ಸವಾಲುಗಳನ್ನು ಎದುರಿಸಲು ಎಲ್ಲರಿಗೂ ಸಹಕರಿಸೋದು, 4 ದೇಶಗಳು ಸಹಕರಿಸೋದು. ಸೊ ಆನ್ಸರ್ ಏನಾಗುತ್ತೆ? 2 ಆಗುತ್ತೆ. ಸೊ ಈ ಕೆಳಗಿನ ಯಾವ ರಾಷ್ಟ್ರಗಳನ್ನು ವಾರ್ಡ್ನ ಗುಂಪು ಆಗಿವೆ ಅಂದರೆ ಜಪಾನ್, ಯುನೈಟೆಡ್ ಸ್ಟೇಟ್ಸು, ಆಸ್ಟ್ರೇಲಿಯಾ, 6 ಭಾರತ. ಸೊ ಆನ್ಸರ್ ಏನಾಗುತ್ತೆ? 2 ಆಗುತ್ತೆ. ಓಕೆ, ಸರಿ. ನಾನು ಹೇಳಿದ್ನಲ್ಲ, ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವಶನ್ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಗುಂಪು 1, ಗುಂಪು 2. ವಿಯೆನ್ನಾ ಸಮ್ಮೇಳನ 1ನೇ ಗುಂಪಲ್ಲಿದೆ. ಸ್ಟಾಕ್ಹೋಮ್ ಸಮ್ಮೇಳನ, ರೋಟೆರ್ ಡ್ಯಾಮ್ ಸಮ್ಮೇಳನ, ವಿಶ್ವಸಂಸ್ಥೆಯ ರೂಪರೇಷ ಸಮ್ಮೇಳನ, ಓಝೋನ್ ರಕ್ಷಣೆ, ಸಾವಯವ ಮಾಲಿನ್ಯಗಳ ದೃಢತೆ, ಅಪಾಯಕಾರಿ ರಾಸಾಯನಿಕಗಳ ವ್ಯಾಪಾರ, ಹವಾಮಾನ ಬದಲಾವಣೆ. ಇದರಲ್ಲಿ ಯಾವುದು ಸರಿ ಅಂತ. ಸೊ ಅದು ಇಂಗ್ಲೀಷಲ್ಲಿದೆ. ಸರಿಯಾದ ಹೊಂದಾಣಿಕೆ ಮತ್ತು ಉತ್ತರ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟು ವಿಯೆನ್ನಾ ಕನ್ವೆನ್ಷನ್ ಅಥವಾ ವಿಯೆನ್ನಾ ಸಮ್ಮೇಳನ ಅಂತ ಹೇಳ್ತೀವಿ. ಇದು ಓಝೋನ್ ಪದರದ ರಕ್ಷಣೆಗಾಗಿರುವ ಒಂದು ಮಹತ್ವದ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ. ಇದು ಮುಂದೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲಿಗೆ ಒಂದು ಆಧಾರ ಆಗುತ್ತೆ. ಸೊ ಆಧಾರ ಏನಾಗುತ್ತೆ? ಓಝೋನ್ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ಓಝೋನ್ ಆಗುತ್ತೆ. ಈಗ ಒಂದು ನೆಕ್ಸ್ಟ್ 2ನೇ ಸ್ಟಾಕ್ಹೋಮ್ ಕನ್ವೆನ್ಷನ್, ಸ್ಟಾಕ್ಹೋಮ್ ಸಮ್ಮೇಳನ. ಇದು ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ನಿರಂತರ ಸಾವಯವ ಮಾಲಿನ್ಯಕಾರಗಳು ಅಂದರೆ POPs ಎಂಬ ವಿಷಕಾರಿ ರಾಸಾಯನಿಕಗಳ ಅಪಾಯದಿಂದ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಸೊ ಆನ್ಸರ್ 2 ಆಗುತ್ತೆ. ನಿರಂತರ ಸಾವಯವ ಮಾಲಿನ್ಯಕಾರಕಗಳು, ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಓಕೆ. 3 ರಾಟರ್ ಡ್ಯಾಮ್ ಕನ್ವೆನ್ಷನ್ನು. ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿರುವ ಕೆಲವು ಅಪಾಯಕಾರಿ ರಾಸಾಯನಿಕಗಳು ಮತ್ತು ಕೀಟನಾಶಕಗಳ ಬಗ್ಗೆ ಪೂರ್ವಭಾವಿ ಮಾಹಿತಿ ಒಪ್ಪಿಗೆ, ಪೀರಿಯಡ್ ಇನ್ಫಾರ್ಮ್ ಕನ್ಸೆಂಟ್ PIC, ಈ ಕಾರ್ಯವಿಧಾನವನ್ನು ಉತ್ತೇಜಿಸುವ ಕೆಲಸವನ್ನು ಈ ಕನ್ವೆನ್ಷನ್ ಮಾಡುತ್ತೆ. ಅಂದರೆ ಅವುಗಳ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ವಿನಿಮಯ ಮತ್ತು ಸಹಕಾರವನ್ನು ಇದು ಖಚಿತಪಡಿಸುತ್ತೆ. ಸೊ ಆನ್ಸರ್ ಏನಾಗುತ್ತೆ? ಅದಕ್ಕೆ 3 ಆಗುತ್ತೆ. ಅಪಾಯಕಾರಿ ರಾಸಾಯನಿಕಗಳ ವ್ಯಾಪಾರ, ಟ್ರೇಡ್ ಆನ್ ಹ್ಯಾಜರ್ಡಸ್ ಕೆಮಿಕಲ್ಸ್. ನೆಕ್ಸ್ಟ್ UN ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCC. ಇದು ಗ್ರೀನ್ ಹೌಸ್ ಅನಿಲಗಳ ಸಾಂದ್ರತೆಯನ್ನು ಹವಾಮಾನ ವ್ಯವಸ್ಥೆಗೆ ಅಪಾಯಕಾರಿ ಹಸ್ತಕ್ಷೇಪವನ್ನು ತಡೆಯುವ ಮಟ್ಟದಲ್ಲಿ ಸ್ಥಿರಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಜಾಗತಿಕ ಹವಾಮಾನ ಬದಲಾವಣೆಯನ್ನು ಎದುರಿಸುವ ಪ್ರಯತ್ನಗಳಿಗೆ ಈ ಒಂದು ಆಧಾರವಾಗಿದೆ. ಸೊ ಆನ್ಸರ್ ಹವಾಮಾನ ಬದಲಾವಣೆ. UNFCCC ಅಂದರೆ UN ಫ್ರೇಮ್ವರ್ಕ್ ಕನ್ವೆನ್ಷನ್ ಕ್ಲೈಮೇಟ್ ಚೇಂಜ್ ಬಗ್ಗೆ. ಸೊ ಇದು ಹವಾಮಾನ ಬದಲಾವಣೆ, ಇದಕ್ಕೆ ಆನ್ಸರ್. ಸೊ ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4. ಆನ್ಸರ್ 1 ಆಗುತ್ತೆ. ಸೊ ಇವೆಲ್ಲ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದಗಳು ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಆಲ್ ಎಕ್ಸಾಮ್ಸ್, ಎಲ್ಲ ಎಕ್ಸಾಮಲ್ಲಿ ಕೇಳ್ತಾನೆ, ನೋಟ್ಸ್ ಮಾಡ್ಕೊತ ಹೋಗಿ. ಈ ಎಲ್ಲ ಒಪ್ಪಂದಗಳು ಜಾಗತಿಕ ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಸಿದ್ಧಪಡಿಸಲಾದ ಪ್ರಮುಖ ಬಹುಪಕ್ಷೀಯ ಒಪ್ಪಂದಗಳಂತ ಹೇಳ್ತೀವಿ. ಅಂದರೆ ವಿಯೆನ್ನಾ ಕನ್ವೆನ್ಷನ್ ಇದೆಯಲ್ಲ, ಓಝೋನ್ ರಕ್ಷಣೆಗೆ ಇರೋದು. ಸೊ ಇದರ ಪೂರ್ಣ ಹೆಸರು ಓಝೋನ್ ಪದರವನ್ನು ರಕ್ಷಿಸುವ UN ಒಪ್ಪಂದ, UN ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಓಝೋನ್ ಲೇಯರ್, ವರ್ಷ 1985. ಇದರ ಪ್ರಮುಖವಾದ ಗುರಿ ಈ ಒಪ್ಪಂದವು ವೈಜ್ಞಾನಿಕವಾಗಿ ಸಹಕಾರವನ್ನು ಉತ್ತೇಜಿಸೋದು ಮತ್ತು ಓಝೋನ್ ಪರಿಸರಕ್ಕೆ ಹಾನಿ ಮಾಡುವ ಅಂದರೆ ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸ್ ODS ಬಗ್ಗೆ ಸಂಶೋಧನೆ ಮಾಡೋದು ಮತ್ತು ಮಾಹಿತಿ ವಿನಿಮಯಕ್ಕೆ ಚೌಕಟ್ಟನ್ನು ಒದಗಿಸೋದು. ನೆಕ್ಸ್ಟು ಇದರ ಮುಂದಿನ ಹೆಜ್ಜೆ ಏನಪ್ಪ ಅಂದರೆ ಈ ಕನ್ವೆನ್ಷನ್ ಅಡಿಯಲ್ಲಿ ಪ್ರಸಿದ್ಧವಾದಂತಹ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ 1997 ಇದನ್ನು ಅಳವಡಿಸ್ಕೊಳ್ತೀವಿ. ಇದು ನಿರ್ದಿಷ್ಟವಾಗಿ ಓಝೋನ್ಗೆ ಹಾನಿಕಾರಕ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಹಂತವಾಗಿ ನಿಲ್ಲಿಸಲು ಫೇಸ್-ಔಟ್ ಕಾನೂನುಬದ್ಧವಾಗಿ ಕಡ್ಡಾಯವಾದ ವೇಳಾಪಟ್ಟಿಯನ್ನು ಇದು ನಿಗದಿಪಡಿಸುತ್ತೆ. ಸೊ ಸ್ಟಾಕ್ಹೋಮ್ ಕನ್ವೆನ್ಷನ್ ಹೇಳಿದ್ನಲ್ಲ, ನಿರಂತರ ಸಾವಯವ ಮಾಲಿನ್ಯಕಾರಕಗಳು ಅಂದರೆ ಪೂರ್ಣ ಹೆಸರು ನಿರಂತರ ಸಾವಯವ ಮಾಲಿನ್ಯಕಾರಕಗಳ ಮೇಲಿನ ಸ್ಟಾಕ್ಹೋಮ್ ಒಪ್ಪಂದ ಅಂತ ಕರಿತೀವಿ. ಇದನ್ನು ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಇದು 2001ರಲ್ಲಿ ಜಾರಿಗೆ ಬರುತ್ತೆ. ಸೊ 2001ರಲ್ಲಿ ಮಾಡಿದ್ರೆ ಜಾರಿಗೆ ಬಂದು 2004ರಲ್ಲಿ. ಇದರ ಪ್ರಮುಖ ಗುರಿ ಏನಪ್ಪ ಅಂದರೆ ನಿರಂತರ ಸಾವಯವ ಮಾಲಿನ್ಯಕಾರಕಗಳು POPs ಎಂದು ಕರೆಯಲ್ಪಡುವ ವಿಷಕಾರಿ ರಾಸಾಯನಿಕಗಳಿಂದ ಏನು ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸೋದು ಇದರ ಕೆಲಸ ಆಗಿರುತ್ತೆ. ಸೊ POPs ಅಂದರೆ ಪರಿಸರದಲ್ಲಿ ದೀರ್ಘಕಾಲ ಉಳಿಯುವ ಮತ್ತು ಜಾಗತಿಕವಾಗಿ ಹರಡುವ ಮತ್ತು ಮಾನವರು ಮತ್ತು ವನ್ಯಜೀವಿಗಳ ಕೊಬ್ಬಿನ ಅಂಗಾಂಶಗಳ ಸಂಗ್ರಹವಾಗುವ ರಾಸಾಯನಿಕಗಳು. ಸೊ ನೇಗ ನಿಯಂತ್ರಣ ಮಾಡೋದು. ಈ ಒಪ್ಪಂದದಿಂದ ನಿರ್ದಿಷ್ಟ POPsಗಳನ್ನು ಉತ್ಪಾದನೆ ಮಾಡೋದು, ಬಳಕೆ ಮಾಡೋದು, ಆಮದು ಮಾಡೋದು, ರಫ್ತು ಮಾಡೋದು ಮತ್ತು ಬಿಡುಗಡೆಯನ್ನು ನಿಷೇಧಿಸಲು ಅಥವಾ ನಿರ್ಬಂಧಿಸಲು ಈಗದು ಕೆಲಸ ಮಾಡೋದು, ಅದನ್ನು ಕರೆ ನೀಡುತ್ತೆ. ನಿಷೇಧ ಮಾಡೋಕ್ಕಂತ ಎಲ್ಲ ದೇಶಗಳು ಹೇಳುತ್ತೆ. ಇನ್ನು ರಾಟರ್ ಡ್ಯಾಮ್ ಕನ್ವೆನ್ಷನ್, ಅಪಾಯಕಾರಿ ರಾಸಾಯನಿಕಗಳ ವ್ಯಾಪಾರ. ಪೂರ್ಣ ಹೆಸರು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿನ ಕೆಲವು ಅಪಾಯಕಾರಿ ರಾಸಾಯನಿಕಗಳು ಮತ್ತು ಕೀಟನಾಶಕಗಳಿಗೆ ಪೂರ್ವಭಾವಿ ಮಾಹಿತಿ ಒಪ್ಪಿಗೆ ಕಾರ್ಯವಿಧಾನದ ರಾಟರ್ಡ್ಯಾಮ್ ಒಪ್ಪಂದ ಅಂತ ಕರಿತೀವಿ. ಸೊ ರಾಟರ್ಡ್ಯಾಮ್ ಕನ್ವೆನ್ಷನ್ ಆನ್ ದ ಪೀರಿಯಡ್ ಇನ್ಫಾರ್ಮ್ ಕನ್ಸೆಂಟ್ ಪ್ರೊಸೀಜರ್ ಫಾರ್ ಸರ್ಟೆನ್ ಹ್ಯಾಜರ್ಡಸ್ ಕೆಮಿಕಲ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಇನ್ ಇಂಟರ್ನಲ್ ಟ್ರೇಡ್ ಅಂತೇಳಿ 1998ರಲ್ಲಿ ಇದನ್ನು ಮಾಡ್ತಾರೆ. ಜಾರಿಗೆ ಒಂದು 2004ರಲ್ಲಿ. ಇದರ ಪ್ರಮುಖ ಗುರಿ ಏನಪ್ಪ ಅಂದರೆ ಅಪಾಯಕಾರಿ ರಾಸಾಯನಿಕಗಳು ಮತ್ತು ಕೀಟನಾಶಕಗಳ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪೂರ್ವಭಾವಿ ಮಾಹಿತಿ ವಿನಿಮಯ ಮಾಡ್ಕೊಳ್ಳೋದು.
ಒಪ್ಪಿಗೆ ಪೀರಿಯಡ್ ಇನ್ಫಾರ್ಮೇಷನ್ ಕನ್ಸೆಂಟ್ PIC ಕಾರ್ಯ ತಿಳಿಸೋದು. ಅದರ ಕೆಲಸ ಏನಪ್ಪ ಅಂದರೆ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳು ತಾವು ಆಮದು ಮಾಡಿಕೊಳ್ಳುವ ಅಪಾಯಕಾರಿ ರಾಸಾಯನಿಕಗಳನ್ನು ಸ್ವೀಕರಿಸಬೇಕೇ ಅಥವಾ ಬೇಡ ಎಂಬುದರ ಕುರಿತು ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಒಪ್ಪಂದ ಏನು ಮಾಡುತ್ತೆ, ಒಂದು ಅನುವು ಮಾಡಿಕೊಡುತ್ತೆ. ಇದು ಆಮದು ಮಾಡಿಕೊಳ್ಳುವ ದೇಶಗಳ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಸೊ UN ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇದು ಹವಾಮಾನ ಬದಲಾವಣೆ. ಸೊ ಇದರ ಪೂರ್ಣ ಹೆಸರು ಹವಾಮಾನ ಬದಲಾವಣೆ ಮೇಲಿನ ವಿಶ್ವಸಂಸ್ಥೆಯ ಚೌಕಟ್ಟು ಒಪ್ಪಂದ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು 1992ರಲ್ಲಿ ಸ್ಥಾಪನೆ ಮಾಡ್ತಾರೆ. ರಿಯೋ ಶೃಂಗಸಭೆಯಲ್ಲಿ ಇದನ್ನು ಅಳವಡಿಸ್ಕೊಳ್ತೀವಿ. ಸೊ ಇದರ ಪ್ರಮುಖವಾದ ಗುರಿ ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳ ಸಾಂದ್ರತೆಯನ್ನು ಹವಾಮಾನ ವ್ಯವಸ್ಥೆಗೆ ಅಪಾಯಕಾರಿ ಮಾನವ ಹಸ್ತಕ್ಷೇಪವನ್ನು ತಡೆಯುವ ಮಟ್ಟದಲ್ಲಿ ಸ್ಥಿರಗೊಳಿಸುವ ಕೆಲಸವನ್ನು ಮಾಡ್ತೀವಿ. ಸೊ ಇದರ ಮುಂದಿನ ಹೆಜ್ಜೆ ಏನಪ್ಪ ಅಂದರೆ ಇದು ಕ್ಯೋಟೋ ಪ್ರೋಟೋಕಾಲ್ ಅಂದರೆ 1997ರಲ್ಲಿ ಮತ್ತು ಪ್ಯಾರಿಸ್ ಒಪ್ಪಂದ, ಪ್ಯಾರಿಸ್ ಅಗ್ರಿಮೆಂಟ್ 2015 ಪ್ರಮುಖ ಹವಾಮಾನ ಒಪ್ಪಂದಗಳಿಗೆ ಇದು ಒಂದು ಮೂಲ ಅಂತ ಹೇಳ್ತೀವಿ. ಪ್ರತಿ ವರ್ಷ ನಡೆಯುವಂಥ COP ಕಾಪ್ ಬಗ್ಗೆ ಹಲವಾರು ಎಕ್ಸಾಮ್ ಕೇಳಿದೆ. COP ಕಾನ್ಫರೆನ್ಸ್ ಆಫ್ ದ ಪ್ಯಾರಿಟೈಸ್ ಸಭೆಗಳ ಸಭೆಗಳು ನಡೀತಲ್ಲ, ಈ ಒಪ್ಪಂದದ ಭಾಗಗಳಾಗಿವೆ ಅಂತಲೇ ಹೇಳ್ತೀವಿ. ಸೊ ಆನ್ಸರ್ ವಿಯೆನ್ನಾ ಕನ್ವೆನ್ಷನ್ ಓದಿನ ರಕ್ಷಣೆ, ಸ್ಟಾಕ್ಹೋಮ್ ಕನ್ವೆನ್ಷನ್ ನಿರಂತರ ಸಾವಯವ ಮಾಲಿನ್ಯ ಕಾರ್ಯಗಳು, ರಾಟರ್ಡಮ್ ಕನ್ವೆನ್ಷನ್ ಅಪಾಯಕಾರಿ ರಾಸಾಯನಿಕ ವ್ಯಾಪಾರ, UN ಫ್ರೇಮ್ವರ್ಕ್ ಕನ್ವೆನ್ಷನ್ ಹವಾಮಾನ ಬದಲಾವಣೆ. ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. ಸೊ 94ಕ್ಕೆ ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. ಓಕೆ, ಸೊ ಹೇಳಿದ್ನಲ್ಲ ಕ್ಲಾಸ್ ಕೇಳೋ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಇದು ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ತುಂಬ ಲಾಂಗ್ ವೀಡಿಯೋ ಮಾಡಿದರೆ ನಿಮ್ಗೆ ಬೋರ್ ಆಗುತ್ತೆ. ಹೇಳಿದ್ನಲ್ಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಇನ್ನು 95, 96, 97 ಇನ್ನೂ 6 ಪ್ರಶ್ನೆ ಇನ್ ಡೀಟೇಲಾಗಿ ಮತ್ತೆ ಪಾರ್ಟ್ 2 ವೀಡಿಯೋದಲ್ಲಿ ಕೊಡ್ತೀನಿ. ಸೊ 100 ಪ್ರಶ್ನೆ ಮುಗಿಯುತ್ತೆ. ಖಂಡಿತ ಹಲವಾರು ಪ್ರಶ್ನೆಗಳನ್ನು ನಾನು ಬಿಡಿಸುವಾಗ ತುಂಬ ಇನ್ ಡೀಟೇಲಾಗಿ ಹೇಳ್ತೀನಿ. ನೋಟ್ಸ್ ಮಾಡ್ಕೊಂಡ್ರೆ ಬೇರೆ ಎಕ್ಸಾಮಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಹಾಗೆಯೇ ಏನಾದರೂ ಹೇಳ್ಬೇಕು ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.